ಅರ್ಜುನ ಕೃಷ್ಣನನ್ನೇ ಬಹಳ ಹೊತ್ತು ನೋಡಿದ. ಅವನ ಪಾಲಿಗೆ ಕೃಷ್ಣನ ಸಾವಿನೊಂದಿಗೆ ಈ ಲೋಕದ ಸೌಂದರ್ಯವೆಲ್ಲವೂ ಸತ್ತು ಹೋಗಿತ್ತು. ಅರ್ಜುನನಿಗೆ ತಾನು ಮಾಡಬೇಕಾದ ಕೆಲಸವು ನೆನಪಾಯಿತು. ಕೃಷ್ಣ ಬೇಗ ಬಾ ಎಂದು ಹೇಳಿ ಕಳುಹಿಸಿದ್ದನಲ್ಲವೇ? ಅವನು ಕಾಯುತ್ತಿರಬಹುದು. ಬೇಗ ಹೋಗಬೇಕು. ಕೃಷ್ಣ ಬಲರಾಮರ ದೇಹಗಳನ್ನು ದ್ವಾರಕೆಗೆ ಸಾಗಿಸುವ ವ್ಯವಸ್ಥೆ ಮಾಡಿದ. ಅಗ್ನಿಗಾಹುತಿಯಾಗುವಾಗ ಬಳಿಯಲ್ಲಿಯೇ ನಿಂತಿದ್ದ. ಅರ್ಜುನನ ಮೇಲೆ ಯಾವುದೋ ಚೈತನ್ಯದ ಆವಾಹನೆಯಾದಂತಿತ್ತು. ಅಗ್ನಿ ಸಂಸ್ಕಾರದ ಭೀಕರ ದಿನ ಕಳೆಯಿತು. ರಾತ್ರಿಯನ್ನೆಲ್ಲ ಕೃಷ್ಣನ ಧ್ಯಾನದಲ್ಲಿ ಕಳೆದ. ಬೇರೇನೂ ಅವನ ಮನಸ್ಸಿನಲ್ಲಿ ಸುಳಿಯಲಿಲ್ಲ. ಬೆಳಗಾಗುವ ಹೊತ್ತಿಗೆ ವಸುದೇವನು ಯೋಗದಿಂದ ದೇಹತ್ಯಾಗ ಮಾಡಿಬಿಟ್ಟಿದ್ದ. ಅರ್ಜುನನ ಪ್ರೀತಿಪಾತ್ರವಾದ ಯಾವೊಂದೂ ದ್ವಾರಕೆಯಲ್ಲಿ ಉಳಿದಿರಲಿಲ್ಲ. ಕೃಷ್ಣ ಬಲರಾಮರ ಎಷ್ಟೋ ಹೆಂಡಂದಿರು ಚಿತೆಯನ್ನೇರಿ ಪ್ರಾಣ ಬಿಟ್ಟಿದ್ದರು. ಕುಟುಂಬದ ಅಳಿದುಳಿದ ಹೆಂಗಸರು ಮಕ್ಕಳನ್ನು ಪುರಜನರನ್ನು ಹಸ್ತಿನಾವತಿಗೆ ಕರೆದೊಯ್ದು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ಈಗ ಅರ್ಜುನನ ಕರ್ತವ್ಯವಾಗಿತ್ತು. ದುಃಖಿ ಜನರ ಯಾತ್ರೆ ಅಲ್ಲಿಂದ ಹೊರಟಿತು. ಯಾರೊಬ್ಬರೂ ಇಲ್ಲದ ದ್ವಾರಕೆ ಈಗ ಬರಿದಾಯಿತು. ಈವರೆಗೆ ಪ್ರಕೃತಿ ಸಹಜ ದಡಗಳಿಗೆ ಸಹಜವಾಗಿ ಬಂದು ಬಡಿಯುತ್ತಿದ್ದ ಸಮುದ್ರದ ಅಲೆಗಳು ಈಗ ಇದ್ದಕ್ಕಿದ್ದಂತೆ ಎತ್ತರವಾಗಿ ರಭಸದಿಂದ ಬರತೊಡಗಿದವು. ನೋಡುತ್ತಿದ್ದಂತೆ ಸಮುದ್ರವು ನಗರದೊಳಕ್ಕೆ ನುಗ್ಗಿತು. ಬೀದಿಗಳಲ್ಲೂ ಹರಿಯತೊಡಗಿತು. ಅರ್ಜುನನ ಕಣ್ಣೆದುರಿಗೆ ನಗರದ ಎಲ್ಲ ಕಟ್ಟಡಗಳು ಒಂದೊಂದಾಗಿ ನೀರಿನಲ್ಲಿ ಮುಳುಗಿದವು. ಕೊನೆಯದಾಗಿ ಅರ್ಜುನ ಕೃಷ್ಣನ ಅರಮನೆಯನ್ನು ನೋಡಿದ. ಅದೂ ಸಮುದ್ರದ ಪಾಲಾಯಿತು. ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ದ್ವಾರಕೆ ಎಂಬ ನಗರವಿತ್ತೆಂಬ ಯಾವ ಕುರುಹೂ ಉಳಿಯಲಿಲ್ಲ. ದ್ವಾರಕೆ ಎಂಬುದು ಕೇವಲ ಸ್ಮರಣೆಯಾಗಿ ಉಳಿಯಿತು. ಎಲ್ಲರೂ ಹಸ್ತಿನಾಪುರದ ಕಡೆಗೆ ಪ್ರಯಾಣ ಮಾಡಿದರು. ರಾತ್ರಿ ಮರದ ಕೆಳಗೆ ತಂಗುತ್ತಾ ಹಗಲಿನಲ್ಲಿ ಪ್ರಯಾಣ ಮಾಡುತ್ತಾ ಸಾಗಿದರು. ಅರ್ಜುನನ ಬಾಳಿನ ಭೀಕರ ಅನುಭವ ಅದು. ಎಷ್ಟೆಂದು ತಡೆದುಕೊಳ್ಳುವುದು? ಸದ್ಯದಲ್ಲೇ ತನಗೆ ಹುಚ್ಚು ಹಿಡಿಯಬಹುದು ಎಂದೆನಿಸತೊಡಗಿತು. ಹೀಗೆ ಒಂದು ದಿನ ಕಾಡಿನಲ್ಲಿ ಪ್ರಯಾಣ ಮಾಡುವಾಗ ಈ ಗುಂಪನ್ನು ನೋಡಿದ ಕಳ್ಳರು ಇಷ್ಟು ಜನರಿಗೆ ಒಬ್ಬನೇ ರಕ್ಷಕನಿರುವುದನ್ನು ಗಮನಿಸಿ ಸಂಪತ್ತನ್ನು ಹೆಂಗಸರನ್ನು ದೋಚುವುದಕ್ಕಾಗಿ ಮೇಲೆ ಬಿದ್ದರು. ಅರ್ಜುನನು ತನ್ನ ಗಾಂಡೀವವನ್ನೆತ್ತಿಕೊಂಡು ಬೇಗನೆ ನಾಣೇರಿಸಲು ಪ್ರಯತ್ನಿಸಿದನು. ಅಷ್ಟೊಂದು ಸುಭಗವೂ ಆಗಿದ್ದ ಗಾಂಡೀವಕ್ಕೆ ಈಗ ನಾಣೇರಿಸುವುದರಲ್ಲಿ ಸಾಕಾಗಿ ಹೋಯಿತು. ಅರ್ಜುನನಿಗೆ ಬಹಳ ಆಶ್ಚರ್ಯವಾಯಿತು. ಮೊದಲಿನ ಕುಶಲತೆ ಈಗ ಬೆರಳುಗಳಲ್ಲಿ ಉಳಿದಿಲ್ಲ. ಬಾಣಗಳನ್ನು ಬಿಡುವುದೂ ಈಗ ಪ್ರಯಾಸವೇ ಆಯಿತು. ಅಕ್ಷಯ ತೂಣೀರ ನೆನಪಿಗೆ ಬರಲೊಲ್ಲದು. ಅರ್ಜುನ ನಿಸ್ಸಹಾಯಕನಾದನು. ಕಳ್ಳರು ಮನಸ್ಸು ಬಂದ ಹಾಗೆ ಸ್ತ್ರೀಯರನ್ನು ಸಂಪತ್ತನ್ನು ದೋಚಿಕೊಂಡು ಹೋದರು. ಭಗ್ನ ಹೃದಯಿಯಾದ ಅರ್ಜುನನು ಉಳಿದವರೊಡನೆ ಪ್ರಯಾಣ ಮುಂದುವರೆಸಿದನು. ಹಸ್ತಿನಾಪುರವನ್ನು ಸೇರಿ ಯುಧಿಷ್ಠಿರನ ಎದುರಿಗೆ ಹೋಗಿ ನಿಂತನು. ಸ್ವಲ್ಪ ಹೊತ್ತಿನಲ್ಲಿಯೇ ಎಚ್ಚರ ತಪ್ಪಿ ಅಲ್ಲಿಯೇ ಬಿದ್ದುಬಿಟ್ಟನು. ಈ ಕಥೆಯನ್ನು ಅರ್ಜುನ ಹೇಳಿದ ನಂತರ ಅರ್ಜುನನಿಗೆ ಕಳೆದ ಕೆಲವು ದಿನಗಳ ಮಾನಸಿಕ ಯಾತನೆಯ ಭಾರ ಅತಿಯಾಗಿತ್ತು. ಶೈತ್ಯೋಪಚಾರ ಮಾಡಿ ಅವನನ್ನು ಎಚ್ಚರಗೊಳಿಸಿದರು. ದುಃಖದ ರುದ್ರ ತಾಂಡವದಲ್ಲಿ ದೇಹವೆಲ್ಲ ಒಡೆದು ಹೋಗುತ್ತಿದೆಯೋ ಎಂಬಷ್ಟು ಯಾತನೆಯಿಂದ ಅಳುತ್ತಾ ತಾನು ಕೃಷ್ಣ, ಸಾತ್ಯಕಿ, ಬಲರಾಮ ಮುಂತಾದವರ ಶರೀರಗಳಿಗೆಲ್ಲ ಹೇಗೆ ಅಗ್ನಿಸ್ಪರ್ಶ ಮಾಡಿಸಿದೆ ಎಂಬುದನ್ನು ಅವನು ವಿವರಿಸಿದ. ಸಮುದ್ರವು ಮೇಲೆದ್ದು ಬಂದು ದ್ವಾರಕೆಯನ್ನು ಮುಳುಗಿಸಿದ್ದನ್ನೂ ವರ್ಣಿಸಿದ. ಕಳ್ಳರು ತಮ್ಮ ಮೇಲೆ ಬಿದ್ದಾಗ ಗಾಂಡೀವವಿದ್ದು ತಾನು ಜನರನ್ನು ರಕ್ಷಿಸಲು ಹೇಗೆ ಅಸಮರ್ಥನಾದೆ ಎಂಬುದನ್ನೂ ಹೇಳಿಕೊಂಡ. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು.